ವೆಲ್ಕಮ್ ಟು ಡೇ 2 ಮಕ್ಕಳೇ. ಡೇ 2 ಇಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. ಸೊ ಮತ್ತೆ ವಾಪಸ್ ನಾನು ಹೇಳ್ದಂಗೆ ಮಾಡಬೇಕು ಅಂತ ಅನ್ಕೊಂಡು ಬಂದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಡೇ 2 ಅಲ್ಲಿ 2 ಸ್ಟೆಪ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಏನದು ಅಂತಂದರೆ, ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ನ ಓದಬೇಕು. ಅಂದರೆ ಡೇ 1 ಅಲ್ಲಿ 2 ಸಬ್ಜೆಕ್ಟ್ ಓದಿದ್ರಲ್ಲ, ಈಗ 3 ಸಬ್ಜೆಕ್ಟ್ನ ಓದಬೇಕು. ಆ್ಯಂಡ್ ಡೇ 1 ನಾನು ಹೇಳಿದೆ ಬರೀ ಓದ್ಕೊಳ್ಳಿ ಆ್ಯಂಡ್ ರಿವಿಷನ್ ಮಾಡ್ಕೊಳ್ಳಿ ಅಂತ. ಬಟ್ ಡೇ 2 ಅಲ್ಲಿ ರೈಟಿಂಗ್ ಕೂಡ ಮಾಡಬೇಕು. ಸೊ ಓದ್ಕೋಬೇಕು, ಬರೀಬೇಕು, ಅದಾದ್ಮೇಲೆ ರಿವಿಷನ್ನ ಮಾಡಬೇಕು. ಎಲ್ಲಿ ಬರೀತೀರಾ? ಆಲ್ರೆಡಿ ನಾನು ಹೇಳಿದ್ನಲ್ಲ, ಒಂದು ಹೊಸ ಬುಕ್ ಇಟ್ಕೊಳ್ಳಿ ಅಂತ, SSLC ಪ್ರಿಪರೇಷನ್ ಬುಕ್ ಅಂತ. ಸೊ ಆ ಬುಕ್ಕಲ್ಲಿ ನೀವು ನೋಟ್ಸ್ನ ಬರೀತಾ ಹೋಗ್ತೀರಾ. ಸೊ ಡೇ 2 ಅಲ್ಲಿ ನೀವು 2 ಸ್ಟೆಪ್ ಎಕ್ಸ್ಟ್ರಾ ಕಲ್ತಿದ್ದೀರಾ, ಬರೀಬೇಕು ಆ್ಯಂಡ್ ಎಕ್ಸ್ಟ್ರಾ ಸಬ್ಜೆಕ್ಟ್ನ ಓದಬೇಕು ಅನ್ನೋದು. ಡೇ 3 ಅಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ಸ್ಟೇ ಟ್ಯೂನ್ ಟು ಪರೀಕ್ಷೆ.